ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ವತಿಯಿಂದ ಜಿಲ್ಲಾ ಸಮಾವೇಶ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ನಾವು 21ನೇ ಶತಮಾನದಲ್ಲಿ ಬದುಕುತ್ತಿದ್ದರೂ ಸಹ ಎಷ್ಟೋ ಜನ ಅವಿದ್ಯಾವಂತರ ಜೊತೆಗೆ ವಿದ್ಯಾವಂತರು ಸಹ ಮೂಢನಂಬಿಕೆಯ ಒಂದು ಭಯದಲ್ಲಿ ಬದುಕುತ್ತಿದ್ದಾರೆ. ಅಂತಹ ಜನರಿಗೆ ಮೌಢ್ಯತೆಯ ಹಿಂದೆ ಇರ್ತಕ್ಕಂಥ ವೈಜ್ಞಾನಿಕ ಸತ್ಯವನ್ನು ಎತ್ತಿ ತೋರಿಸುವಂತಹ ಕೆಲಸವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಮಾಡಲಾಗಿತ್ತು. ನಾನೇನು ಕೆಳಗಡೆ ಏನೋ ಯಾವುದು ಒಂದು ದ್ರವ ಆಗ್ಬೋದು ಹಾಕೊಂಡಿಲ್ಲ ನಾನು. ಆ ಕರ್ಪೂರವನ್ನು ಯಾಕೆ ಅಷ್ಟೊತ್ತು ಇಟ್ಕೊಂಡ ಅಂತ ಹೇಳಿದ್ರೆ ಯಾವುದೇ ಬಿಸಿ 7 ಸೆಕೆಂಡ್ ಅಷ್ಟೇ, ನಮ್ಮ 6 ಸೆಕೆಂಡ್ಸ್ ಅಷ್ಟೇ. ಅದ್ರ ಮೇಲೆ ನಮ್ಮ ಕೈ ಬಿಸಿ ಹಾಕೊಂಡು ನಾವು ಕೆಳಗಡೆ ಹಾಕ್ತಿರ್ತೀವಿ. ಮತ್ತೆ ಈ ಜಾತ್ರೆ ಮಾಡ್ತಾರೆ, ಜಾತ್ರೆ ಮಾಡಿದಾಗ ದೀಪ ಮಾಡಿದಾಗ ಕೆಂಡ ಹಾಕ್ತಾರೆ. ಆ ಕೆಂಡ ನಾವು ಹೋಗ್ತಾ ಇರ್ತೀವಿ, ಎಲ್ಲರೂ ಹೋಗ್ತಾ ಇರ್ತೀವಿ. ಏನೋ ಜನರಿಗೆ ಒಂದು ನಂಬಿಕೆ, ಇವು ದೇವರು ಅಂತ ಜನ ಭಾವಿಸ್ಕೊಂಡು ಕೆಂಡ ನಡ್ಕೊಂಡು ಹೋಗ್ತಾರೆ. ಕೆಂಡದಲ್ಲಿ ಹೋದ್ರೆ ಅಂದ್ರೆ 2 ಸೆಕೆಂಡ್ ಅಥವಾ 3 ಸೆಕೆಂಡ್ ಅಷ್ಟೇ. 2-3 ಸೆಕೆಂಡ್ ಏನ್ ಮಾಡ್ತೀವಿ ನಾವು ಮಾಡ್ಕೊಂಡು ನಡಿಬೋದು. ಅಂದ್ರೆ ನಾವು ಒಂದ್ 2 ಸೆಕೆಂಡ್ ನಿಂತ್ಕೊಂಬಾರ್ದು, ಅಲ್ಲಿ ಫಾಸ್ಟ್ ನಡ್ಕೊಂಡು ಹೋಗ್ತಾ ಇರ್ಬೇಕು. ಅದೇನಪ್ಪ ಅಂದ್ರೆ ಈ ಬಿಸಿ ಅನ್ನೋದು 7 ಸೆಕೆಂಡ್ ಕಾಲ ನಮ್ಗೆ ಇಟ್ಕೋಬಹುದು, ಅದ್ಮೇಲೆ ಇಟ್ಕೊಳಕ್ಕೆ ಆಗೋದು. ಅದನ್ನ ಅಷ್ಟೇ ಬಂತಾರೆ ಸೀಮೆಣ್ಣೆ ಇದು. ನೋಡಿ, ಕೈ ಮೇಲೆ ಯಾವ್ದು ದ್ರವ ಹಾಕೊಂಡಿಲ್ಲ, ಏನ್ ಹಾಕೊಂಡಿಲ್ಲ. ನೋಡಿ, ಇದು ಅಷ್ಟೇ 7 ಸೆಕೆಂಡ್ ಕಾಲ ಅಷ್ಟೇ. ನೋಡಿ, ಬೇರೆ ಮಾಡ್ಬೇಕಷ್ಟೇ. ಮುಂದೆ ಆಗ್ತಾ ಇದೆ, ಮೊದ್ಲೇ ಹೊರಗಡೆ ಆಗ್ಬೇಕು. ಬಿಡಿ ಸರ್, ನಾವ್ ಅದನ್ನ ಕಲ್ಸದ ನಾವ್ ನೋಡಿಲ್ಲ ಅದೇ. ಮೇಡಮ್, ಈ ಮರಳಿಗೆ ನೀರಿದು ನೀರು ಕುಡಿತಾ ಇದ್ದೆ ನಾನು. ನೀರ್ ಹಾಕ್ಬಿಟ್ಟು ಬೆಂಕಿ ಹಚ್ತೀನಿ. ಸರ್, ಸ್ವಲ್ಪ ಸಾಕು ಅದು ಈ ಮಂತ್ರಾಲಯದ ಜನರಿಗೆ ಭಯ ಆಗ್ತದೆ ಇದೆಲ್ಲ ಮಾತು ನೋಡಿ. ಇದೇನಪ್ಪಾ ಅಂದ್ರೆ ಇದು ಕ್ಯಾಲ್ಸಿಯಂ ಕಾರ್ಬೈಡ್ ಅಂತ ಈ ಗ್ಯಾಸ್ ವೆಲ್ಡ್ ಮಾಡ್ತಾರಲ್ಲ, ಆ ಗ್ಯಾಸ್ ವೆಲ್ಡ್ ಇದನ್ನ ಹಾಕ್ಬಿಟ್ಟು
ಅಲ್ಲಿ ಗ್ಯಾಸ್ ಉತ್ಪತ್ತಿ ಆಗುತ್ತೆ, ಅದನ್ನ ಬಳಸ್ತಾರೆ. ಅನಂತರ ಈ ಮಾವಿನ ಹಣ್ಣನ್ನ ಹಣ್ಣು ಮಾಡೋದಕ್ಕೆ, ಈ ಕಾಯಿ ಏನು ಹಣ್ಣು ಮಾಡೋದಕ್ಕೆ ಬಾಳೆಹಣ್ಣು ಮಾವಿನ ಹಣ್ಣು ಬಳಸ್ತಾರೆ. ಆಕ್ಚುಲಿ ಇದರಲ್ಲಿ ಬಳಸಬಾರ್ದು, ಯಾಕಂದ್ರೆ ಇದರಲ್ಲಿ ಈ ಕ್ಯಾನ್ಸರ್ ಬರ್ತದೆ, ಚರ್ಮರೋಗ ಬರ್ತದೆ, ಮತ್ತೆ ಶ್ವಾಸಕೋಶದ ಕಾಯಿಲೆ ಬರ್ತದೆ. ಈ ಕ್ಯಾಲ್ಸಿಯಂ ಕಾರ್ಬೈಡ್ ಯಾವುದೇ ಕಾರಣಕ್ಕೂ ಬಳಸಬಾರ್ದು. ಸರ್ಕಾರ ಎಚ್ಚರಿಕೆ ಕೊಟ್ಟಿದ್ದಾರೆ. ಆದ್ರೂ ಸಹ ಏನ್ ಮಾಡ್ತಾರೆ, ಬೇಗ ಹಣ್ಣಾಗ್ಲಿ ಅಂತ ಹೇಳಿ ಇದನ್ನು ಬಳಸ್ತಾರೆ, ಬಳಸಬಹುದು. ಬಟ್ ಕ್ಯಾಲ್ಸಿಯಂ ಕಾರ್ಬೈಡ್ ಪ್ಲಸ್ ನೀರು ಮರಳುಗ ಅಥವಾ ಬೀಚ್ ಅಷ್ಟೇ ನೀರು. ಜನರಿಗೆ ಇದು ಗೊತ್ತಾಗೋದಿಲ್ಲ. ಈ ಮಂತ್ರವಾದಿಗಳು ಏನ್ ಮಾಡ್ತಾರೆ, ಜನರಿಗೆ ಮೋಸ ಮಾಡಿ ಅಥವಾ ಮರಳು ಹಾಕಿರ್ತಾರೆ, ನೀರ್ ಹಾಕ್ಬಿಟ್ಟು ಬೆಂಕಿ ಹಾಕ್ಬಿಟ್ಟು ಜನರಿಗೆ ಭಯ ಬಿಟ್ಟು ನೀವು ಬನ್ನಿ ಮೇಡಮ್, ಸುಶೀಲಂ ಬರೋ ಅವ್ರ ಕೈಲಿ ಅರ್ಶನ ಹಾಕ್ತೀನಿ ನಾನು. ಮಕ್ಳಿಲ್ಲ ಕೆಂಪಾಯ್ತಾ? ಇಲ್ಲ ಸರ್, ಅರ್ಶನ ಆಯ್ತು. ಅಲ್ಲಿ ಮೋಡ್ಯ ಬಗ್ಗೆ ಈಗ ಮೋಡ್ಯ ಅದಕ್ಕೆ ಚೆಕ್ ಮಾಡೋದು ಹೆಂಗೆ ಮೋಡಿ ಅವರು ಗಂಡಸ ನೋಡಿ ಸರ್, ತೋರಿಸಿ ಅವ್ರಿಗೆಲ್ಲರಿಗೂ ನೋಡಿ ರಕ್ತ ಬಂದ್ಬಿಡ್ತು ಕೈಗೆಲ್ಲ. ಯಾರು ತೋರಿಸ್ತಾರೆ? ನೋಡಿ ಬರ್ತಾ ಇದೆಯಲ್ಲ ಕೈಯಲ್ಲಿ ಯಾಕಂದ್ರೆ ಅರ್ಶನ ಕೆಂಪಗೆ ಇದೆ, ಕೆಮಿಕಲ್ ಹಾಕಿದ್ರೆ ಸುಣ್ಣ ಹಾಕಿದ್ವಿ, ಕ್ಯಾಲ್ಸಿಯಂ ಹಾಕಿದ್ವಿ. ಹಾಗಾಗಿ ಇವ್ರೇನ್ ಮಾನಸಿಕ ಮತ್ತೆ ಜನರನ್ನ ಮೋಡಿ ಮಾಡಿ ಮೋಸ ಮಾಡಿ ಸಾವಿರಾರು ರೂಪಾಯಿ ಅವ್ರ ಹತ್ರ ಜನರು ತಗೊಂತಾರೆ. ಪೆಟ್ರೋಲ್ ಬಳಸಿ